hello ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ವಾಚ್ ಮಾಡ್ತಿದ್ದೀರಾ, ಫಸ್ಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಆ್ಯಂಡ್ ತುಂಬಾ ಒಂದು ಖುಷಿ ವಿಚಾರ. ಓಕೆ, ನನಗೆ ಒಂಥರ ಸರ್ಪ್ರೈಸಿಂಗ್ ಅಂತ ಹೇಳ್ಬೋದು. ಸೊ ಆ ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಲಾಸ್ಟ್ ಮಂತಲ್ಲಿ ಕಂಪ್ನಿ ಕಡೆಯಿಂದ ಒಂದು ಸ್ಪಿರಿಟ್ ಚಾಲೆಂಜ್, ಸಮ್ಮರ್ ಸ್ಪಿರಿಟ್ ಚಾಲೆಂಜ್ ಅಂತ ಅನೌನ್ಸ್ ಮಾಡಿದ್ರು. ಸೊ ಆ ಚಾಲೆಂಜ್ ಅಲ್ಲಿ ನಾನು ಟಾಪ್ ಸೆಕೆಂಡ್ ಅಲ್ಲಿ ಬಂದಿದ್ದೀನಿ, ವಿನ್ ಆಗಿನಿ. ಸೊ ತುಂಬಾ ಖುಷಿ ವಿಚಾರ ಇದೆ ನನಗೆ. ಯಾಕಂದ್ರೆ ನಾರ್ಮಲ್ ಸಾಮಾನ್ಯ ಗೃಹಿಣಿ ಆಗಿದ್ಕೊಂಡು ಇಬ್ರು ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ನನ್ನ ಫ್ರೀ ಟೈಮ್ ಅಲ್ಲಿ ವರ್ಕ್ ಮಾಡಿ, ಸೊ ಈ ರೀತಿ 5 ಲಕ್ಷ ಜನ ವರ್ಕ್ ಮಾಡೋ ಕಂಪ್ನಿಲಿ ನಾನು ಟಾಪ್ ಸೆಕೆಂಡ್ ಅಲ್ಲಿ ಇದ್ದೀನಿ ಅಂದ್ರೆ ಸುಮ್ಮನೆನಾ ಹೇಳಿ? ನೀವೇ ಥಿಂಕ್ ಮಾಡಿ ಒಂದ್ಸತಿ, ಎಷ್ಟು ಕಷ್ಟ ಇರತ್ತೆ ಮಕ್ಕಳ ನೋಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ನನ್ನ ಫ್ರೀ ಟೈಮ್ ಅಲ್ಲಿ ಅದು ಕೂಡ ನಾನು ಫ್ರೀ ಮಾಡ್ಕೊಂಡು ಡೇ ಅಂಡ್ ನೈಟ್ ಕಷ್ಟ ಪಡ್ತಾ ಇರೋದ್ರಿಂದ ಇವಾಗ ಸೊ ಈ ರೀತಿ ಅವಾರ್ಡ್ಗಳನ್ನ ತಗೊಳ್ತಾ ಇದ್ದೀನಿ. ಸೊ ನಾನು ಒಂದು ವರ್ಷದಿಂದ ತಗೊಂಡಿರೋ ಒಂದು ನಿರ್ಧಾರದಿಂದ ಇವತ್ತು ನಾನು ಟಾಪ್ ಸೆಕೆಂಡ್ ಅಲ್ಲಿ ನನ್ನನ್ನ ನಾನು ಗುರುತಿಸ್ಕೊಳ್ತಾ ಇದ್ದೀನಿ ಅಲ್ವಾ. ಸೊ ತುಂಬಾ ಖುಷಿ ಅನಿಸ್ತಾ ಇದೆ, ಏನ್ ಹೇಳ್ಬೇಕು ಅಂತ ಮಾತುಗಳೇ ಬರ್ತಾ ಇಲ್ಲ, ಅಷ್ಟು ಖುಷಿಗೆ. ಸೊ ಅದು ಆಕ್ಚುಲಿ ಸಂಡೇನೆ ಬಂತು. ಡೆಲಿವರಿ ಬಾಯ್ ಬಂದು ಕಾಲ್ ಮಾಡಿದಾಗ ಯಾವ್ದು ನಾನೇನೋ ಆರ್ಡರ್ ಮಾಡಿಲ್ಲ ಅಲ್ಲ, ನನ್ಗೆ ಗೊತ್ತಿರಲಿಲ್ಲ ಇಷ್ಟು ಬೇಗ ಕಳ್ಸ್ಕೊಡ್ತಾರೆ ಕಂಪ್ನಿ ಕಡೆಯಿಂದ ಅಂತ. ಬಟ್ ಕಾಲ್ ಮಾಡಿಲ್ಲ, ಆರ್ಡರ್ ಇದೆ ನಿಮ್ಗೆ ಅಂತ ಹೇಳಿದ್ರು. ಸೊ ಸರಿ ಅಂತ ಸಿಗ್ನೇಚರ್ ಮಾಡಿ ಇಸ್ಕೊಂಡ್ ಬಂದ್ಮೇಲೆ ಗೊತ್ತಾಗಿದ್ದ ನೋಡಿದ್ಮೇಲೆ, ಓಕೆ ನಾನು ಸಮ್ಮರ್ ಸ್ಪಿರಿಟ್ ಚಾಲೆಂಜ್ ಅಲ್ಲಿ ವಿನ್ ಆಗಿದೆಯಲ್ಲ ಅದರದ್ದೇ ಇರ್ಬೋದು ಮೇ ಬಿ ಅವಾರ್ಡ್ ಅಂತ ಹೇಳಿ. ಸೊ ಅನ್ಬಾಕ್ಸಿಂಗ್ ಮಾಡ್ದೇನೆ ಹಂಗೆ ಇಟ್ಟಿದ್ದೆ. ಸ್ವಲ್ಪ ಸಂಡೇ ನಾನು ಔಟ್ಸೈಡ್ ಎಲ್ಲ ಹೋಗಿದ್ದೆ, ಹಾಗಾಗಿ ನನಗೆ ವಿಡಿಯೋ ಅನ್ಬಾಕ್ಸಿಂಗ್ ಮಾಡಕ್ಕೆ ಆಗಿಲ್ಲ. ಇನ್ನು ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ, ಲೈವ್ ಆಗಿ ವಿಡಿಯೋ ನಿಮ್ಮೆಲ್ಲರಿಗೂ ಶೋ ಮಾಡಿನೇ ಅನ್ಬಾಕ್ಸಿಂಗ್ ಮಾಡೋಣ, ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಬಾಕ್ಸಿಂಗ್ ಮಾಡಿದೆ, ಹಾಗೆ ಇಟ್ಟಿದ್ದೆ. ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ, ನೀವು ಎಷ್ಟು ಕ್ಯೂರಿಯಾಸಿಟಿಯಿಂದ ವಿಡಿಯೋ ನೋಡ್ತಾ ಇದ್ರೆ ನನಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ. ನಾನು ಇಲ್ಲಿ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ. ಬಿಜ್ ಸಮ್ಮರ್ ಸ್ಪಿರಿಟ್ ಜೂನ್ 2026 ರ್ಯಾಂಕ್ 2 ನನ್ನ ನೇಮ್ ಕೂಡ ಮೆನ್ಷನ್ ಆಗಿದೆ. ಫೋಟೋ ಕೂಡ ಗ್ರೂಪ್ ಅಲ್ಲೂ ಕೂಡ ಹಾಕಿದ್ದಾರೆ. ತುಂಬಾ ಜನ ಸ್ಟೂಡೆಂಟ್ ಆಲ್ರೆಡಿ ಏನ್ ಜಾಯ್ನ್ ಆಗಿದೆ, ಆ ಸ್ಟೂಡೆಂಟ್ಗಳು ಕೂಡ ತುಂಬಾ ಜನ ಕಂಗ್ರಾಟ್ಸ್ ಹೇಳಿದ್ರೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಅದು ನನಗೆ ಇವಾಗ ಏನ್ ಬಂದಿದೆ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಫೋಟೋ ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಹಾಲಿ ಲ್ಯಾಂಡ್ ಮೈಕ್ ಅಂತ ಹೇಳಿ ಅದ್ರ ಪ್ರೈಸ್ ಕೂಡ ನಾನು ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಹಾಕಿರ್ತೀನಿ. ಇಲ್ಲಿ ಪ್ರೈಸ್ಗೆ ನಾನು ಯಾವುದೇ ರೀತಿ ಬೆಲೆ ಕೊಡ್ತಾ ಇಲ್ಲ. ಸೊ ಒಂದು ಸಾಮಾನ್ಯ ಗೃಹಿಣಿ ಆಗಿದ್ಕೊಂಡು ಇಲ್ಲಿ ಸ್ಕಿಲ್ಸ್ ಕಲ್ತು ವರ್ಕ್ ಮಾಡೋದ್ರ ಜೊತೆಗೆ ಈ ತರದ್ನೆಲ್ಲ ಅವಾರ್ಡ್ ತಗೋತಾ ಇದೀನಲ್ಲ, ಈ ತರ ಎಲ್ಲ ನನಗೆ ಕಂಪ್ನಿ ಕಡೆಯಿಂದ ನನ್ನನ್ನು ರೆಕಗ್ನೈಸ್ ಮಾಡ್ಕೊಳ್ಳೋಕೆ ಇಷ್ಟ ಒಂದು ಅಪಾರ್ಚುನಿಟಿ ಕೊಡ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಈ ಕಂಪ್ನಿಗೆ ಎಷ್ಟು ಚಿರಋಣಿ ಆಗಿದ್ರು ಕಡಿಮೆನೆ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ತುಂಬಾ ಖುಷಿ ಅನ್ಸುತ್ತೆ. ನಾನು ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಅಪ್ಪ ಆಗೋದೇ ಇಲ್ಲ, ಇನ್ನೇನು ನಂದು ಹೊರಗಡೆ ದುಡಿಯೋಕ್ಕಾಗಲ್ಲ, ನಾನೇನು ನಂದು ಅಂತ ಒಂದು ಇನ್ಕಮ್ ಸೋರ್ಸ್ ಇರೋದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಸೊ ದೇವರು ಹೆಂಗೆಂಗೋ ದಾರಿ ತೋರಿಸ್ತಾನಂತಾರಲ್ಲ, ಆ ಥರ ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದ ತಕ್ಷಣ ಎಲ್ಲದೂ ಫೇಕ್ ಇರಲ್ಲ ಅಲ್ವಾ. ಸೊ ಒಂದ್ಸತಿ ಟ್ರೈ ಮಾಡಿ ನೋಡ್ಬೋದಲ್ಲ ಅಂತ ಟ್ರೈ ಮಾಡಿದ ಕೆಲಸ ಇವತ್ತು ನನ್ನ ಕಡೆ ಈ ಥರ ಅವಾರ್ಡ್, ಇಷ್ಟು ದುಡ್ಡು ಆ್ಯಂಡ್ ರೆಕಗ್ನೈಸೇಷನ್ ಆಗಿರ್ಬೋದು, ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು, ತುಂಬ ಗಳಿಸ್ತಾ ಇದ್ದೀನಿ ಈ ಒಂದು ಪ್ಲಾಟ್ಫಾರ್ಮ್. ದುಡ್ಡು ಮಾತ್ರ ಅಲ್ಲ, ಸ್ಟೂಡೆಂಟ್ ಪ್ರೀತಿ ಆಗಿರ್ಬೋದು, ಈ ಥರ ಅವಾರ್ಡ್ಗಳನ್ನಾಗಿರ್ಬೋದು, ಎಲ್ಲದನ್ನು ನಾನು ಈ ಪ್ಲಾಟ್ಫಾರ್ಮಿಂದ ನೋಡ್ತಾ ಇದ್ದೀನಿ. ನನ್ನನ್ನು ನಾನು ಮತ್ತೆ ಗುರುತಿಸ್ಕೊಳ್ಳೋಕೆ ಸಾಧ್ಯ ಆಗಿದ್ದೆ ಈ ಒಂದು ಕಂಪ್ನಿಯಿಂದ. ಸೊ ನೀವೆಷ್ಟು ಖುಷಿಯಾಗಿದ್ದೀರಾ ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಾಗತ್ತೆ ನೀವು ಎಷ್ಟು ಎಕ್ಸೈಟ್ಮೆಂಟ್ ಇಂದ ನೋಡ್ತಾ ಇದ್ರಿ ಅಂತ ಹೇಳಿ. ಇದು ನನ್ನೊಬ್ಳ ಸಾಧನೆ ಅಂತಲ್ಲ, ನಂತರ ಇರೋ ಎಲ್ಲಾ ಹೆಣ್ಮಕ್ಳು ಈ ತರ ಕೆಲಸನ ಮಾಡ್ಬೋದು. ಹೆಣ್ಮಕ್ಳು ಅಂತ ಮಾತ್ರ ಅಲ್ಲ, ಯಾರೇ ಆಗಿದ್ರು ಕೂಡ, ಸ್ಟೂಡೆಂಟ್, ಜಾಬ್ ಹೋಲ್ಡರ್ಸ್, ಹೌಸ್ ವೈಫ್ ಆಗಿರ್ಬೋದು, ಅಥವಾ ಪಾರ್ಟ್ ಟೈಮ್ ಇನ್ಕಮ್ ನ ನೋಡ್ತಾ ಇರೋರಾಗಿರ್ಬೋದು, ಕೆಲಸ ಮಾಡ್ದೇನೆ ಕೆಲಸ ಹುಡುಕ್ತಾ ಇರೋರಾಗಿರ್ಬೋದು, ಯಾರೇ ಆಗಿದ್ರು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಆರಾಮಾಗಿ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡು ವರ್ಕ್ ನ ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ನೋಡ್ತಿದ್ದೀರಾ, ಹಾಲಿಲ್ಯಾಂಡ್ ಸಾಕಾಗಿತ್ತು. ನಾನು ನಿಜವಾಗ್ಲೂ ಈ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿದೆ ಅಂದ್ರೆ ತುಂಬಾ ಅವಾರ್ಡ್ ತಗೊಂಡಿದ್ದೀನಿ. ಸೊ ಅದರಲ್ಲಿ ಇದು ಕೂಡ ಒಂದು ನೋಡ್ತಿದ್ದೀರಾ. ಸೊ ನಿಮ್ಗೆ ಇದು ಉಲ್ಟಾ ಕಾಣತ್ತೆ ಅನ್ಸುತ್ತೆ, ಹಾಲಿಲ್ಯಾಂಡ್ ಮೈಕ್. ಓಕೆ, ಸೊ ನೀವು ಆನ್ಲೈನ್ ಅಲ್ಲಿ ಕೂಡ ಒಂದ್ಸತಿ ಸರ್ಚ್ ಮಾಡಿ ನೋಡಿ ಎಷ್ಟು ಪ್ರೈಸ್ ಇದೆ ಅಂತ. ಪ್ರೈಸಿಗೆ ಪ್ರಾಮುಖ್ಯತೆ ಕೊಡೋದಕ್ಕಿಂತ ಸೊ ನನ್ನ ರೆಕಗ್ನೈಸೇಷನ್ ಗುರುತಿಸ್ಕೊಂಡು, ಇದು ಡೆಲ್ಲಿಯಿಂದ ಕಳ್ಸಿಕೊಟ್ಟಿರೋದು. ಕಂಪ್ನಿ ಇರೋದು ಡೆಲ್ಲಿ. ತುಂಬಾ ಜನ ಕೇಳ್ತಿರ್ತೀರಾ ಮ್ಯಾಮ್ ಕಂಪ್ನಿ ಎಲ್ಲಿರೋದು ಅಂತ ಹೇಳಿ. ಡೆಲ್ಲಿಲಿ ಇರೋದು. ಡೆಲ್ಲಿಯಿಂದ ನನ್ನ ಮನೆ, ನಾನಿರೋದು ಬೆಂಗಳೂರಲ್ಲಿ. ಓಕೆ, ಸೊ ನನ್ನ ಅಡ್ರೆಸ್ಸಿಗೆ ಕಳ್ಸಿಕೊಟ್ಟಿದ್ದಾರೆ, ಮನೆಗೆ. ನಾನು ಈ ಅವಾರ್ಡ್ ತಗೊಳ್ಳೋಕೆ ಎಲ್ಲಿ ಹೋಗಿಲ್ಲ, ನನ್ನ ಮನೆಗೆ ಕಳ್ಸಿಕೊಟ್ಟಿದ್ದಾರೆ ಕಂಪ್ನಿ ವತಿಯಿಂದ. ಓಕೆ, ಸೊ ಬನ್ನಿ ಓಪನ್ ಮಾಡೋಣ. ಪ್ರೈಸ್ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಒಂದೇ ಮ್ಯಾಟ್ರ್ ಅಲ್ಲ. ಸೊ ನನ್ನ ರೆಕಗ್ನೈಸೇಷನ್ ಗುರುತಿಸ್ಬಿಟ್ಟು ಕಂಪ್ನಿಯವ್ರು ಕಳ್ಸಿಕೊಟ್ಟಿದಾರಲ್ಲ, ಬೆಲೆ ಕಟ್ಟಕ್ಕೆ ಆಗಲ್ಲ ಅಲ್ವಾ. ಸೊ ತುಂಬಾ ಜನ ಹೆಣ್ಮಕ್ಳು ಯೋಚನೆ ಮಾಡ್ತಿರ್ತೀರಾ ಆನ್ಲೈನ್ ಅಂದ ತಕ್ಷಣ ಫೇಕ್ ಇದೆಯಾ ಅಂತ. ನೋ, ಆ ಥರ ಇರಲ್ಲ. ಒಂದ್ಸತಿ ಸರ್ಚ್ ಮಾಡಿ, ನೀವು ಒಂದು ತಕ್ಕ ಮಟ್ಟಿಗೆ ಎಜುಕೇಶನ್ ಮುಗಿಸಿರ್ತೀರ ಅಲ್ವಾ. ಸೊ ಒಂದ್ಸತಿ ಆನ್ಲೈನಲ್ಲೆಲ್ಲ ಸರ್ಚ್ ಮಾಡಿ, ಗೂಗಲಲ್ಲಿ ಹೋಗಿ MCA ರಿಜಿಸ್ಟರ್ ಆಗಿದೆಯಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಏನು ಪ್ರೊವೈಡ್ ಮಾಡ್ತಿದ್ರೆ ತಿಳ್ಕೊಳ್ಳಿ. ಅಕಸ್ಮಾತ್ ನನ್ನ ಎಲ್ಲ ತುಂಬ ಜನ ನನ್ನ ಯೂಟ್ಯೂಬ್ ವಿಡಿಯೋಸಲ್ಲಿ ನೋಡ್ತಾ ಇರ್ತೀರಾ, ಮ್ಯಾಮ್ ಪ್ರತಿಯೊಂದು ವಿಡಿಯೋಸ್ನು ನೋಡ್ತಾ ಇದ್ದೀನಿ, ನನಗೆ ಏನೂ ಡೌಟ್ ಇಲ್ಲ ಅನ್ನೋರು ಇರ್ತೀರಾ. ಡೌಟ್ ಇದೆ ಅಂದರೆ ಖಂಡಿತವಾಗ್ಲೂ ವಾಟ್ಸಪ್ ನಂಬರ್ನ ಮೆನ್ಷನ್ ಮಾಡಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ. ಆ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನು ಡೌಟ್ಸ್ ಇದೆ ಎಲ್ಲ ತಿಳ್ಕೊಂಡು, ಆಫ್ಟರ್ ದಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ, ನೀವು ವರ್ಕ್ ಮಾಡ್ತೀನಿ ಅಂದರೆ ಖಂಡಿತ ನಿಮ್ಮ ಜರ್ನಿನ ನನ್ನ ಟೀಮ್ ಜೊತೆಗೆ ಸ್ಟಾರ್ಟ್ ಮಾಡಿ. ಸೊ ಫೈನಲಿ ಓಪನ್ ಮಾಡ್ತಿದ್ದೀನಿ. ಫೈನಲಿ ಓಪನ್ ಮಾಡಿದೆ. ಸೊ ತುಂಬ ಖುಷಿ ಆಗ್ತಾ ಇದೆಯಲ್ಲ.
ನೋಡ್ತಿದ್ದೀರಾ, ಇದು ಹಾಲಿಲ್ಯಾಂಡ್. ವಿ ಆರ್ ಹಿಯರ್ ಫಾರ್ ಯು ಆಫ್ಟರ್ ಸೇಲ್ಸ್ ಕಾರ್ಡ್. ಓಕೆ, ಥ್ಯಾಂಕ್ ಯು ಬಿಚ್ ಕುರ್ಕುಲ್. ಇದನ್ನ ಯಾವ ರೀತಿ ಪ್ಯಾಕಿಂಗ್ ಲಿಸ್ಟ್ ಕಾರ್ಡ್ ಆಗಿರ್ಬೋದು. ಲೆಟ್ಸ್ ಗೆಟ್ ಇಟ್ ಇನ್ ಟಚ್. ಓಕೆ, ಕಾಸ್ಟ್ಲಿ ಇದೆ. ಹಾಲಿಲ್ಯಾಂಡ್ ಇದೊಂದು ಪೌಚ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಕ್ಯೂರಿಯಾಸಿಟಿ ಇದೆ ಏನೇನಿದೆ ಅಂತ ಹೇಳಿ ಚೆಕ್ ಮಾಡೋಕ್ಕೆ. ನಾರ್ಮಲ್ ಆಗಿ ಇದು ಕೊಟ್ಟಿದ್ದಾರೆ ಪೌಚ್. ಓಕೆ, ಆ್ಯಂಡ್ ನೋಡಿ ಒಂದ್ಸತಿ ತೋರಿಸ್ಬಿಡ್ತೀನಿ. ಈ ಥರ ಇದೆ, ಬಿದ್ದುಬಿಡತ್ತೆ. ಸೊ ಈ ಥರ ಇದೆ, ಈ ಥರ ಪ್ಯಾಕಿಂಗ್ ಇದೆ. ನೀಟಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಸೊ ಈ ಥರ ಪ್ಯಾಕಿಂಗ್ ಇದೆ. ಇದು ಚಾರ್ಜರ್, ಮೈಕ್. ನಾನು ಇವಾಗ ಇಲ್ಲೇನು ಮೈಕ್ ಹಾಕೊಂಡಿದ್ದೀನಿ, ಇದನ್ನ ನಾನು ಪೇ ಮಾಡಿ ತೊಗೊಂಡಿರೋಂಥದ್ದು. ಇವಾಗ ನನಗೆ ನನ್ನ ಕಂಪ್ನಿ ಕಡೆಯಿಂದಾನೇ ಕಳಿಸ್ಕೊಟ್ಟಿದ್ದಾರೆ. ಇದು ಚಾರ್ಜರು. ಓಕೆ, ನೆಕ್ಸ್ಟ್ 2 ಮೈಕ್ ಇದೆ. ತುಂಬ ಚೆನ್ನಾಗಿದೆ. ನಾನು ರಿಸರ್ಚ್ ಮಾಡಿದೆ ಆನ್ಲೈನಲ್ಲೆಲ್ಲ. ಹಾಲಿಲ್ಯಾಂಡ್ ಮೈಕ್ ತುಂಬ ಚೆನ್ನಾಗಿದೆ ಆ್ಯಂಡ್ ಕಾಸ್ಟ್ಲಿ ಕೂಡ ಇದೆ. ವಾವ್, ನೋಡಿ ಸೂಪರ್ ಅಲ್ಲ. ಥ್ಯಾಂಕ್ ಯು ಬಿಚ್ ಕುಕುಲ್. ಇದೊಂದು ಇದೆ. ನೆಕ್ಸ್ಟ್ ಇದು ಅಡಾಪ್ಟರ್ ಅಂತ ಅನ್ಸುತ್ತೆ, ಮೊಬೈಲ್ಗೆ ಹಾಕೊಳ್ಳೋದು. ಹಾಲಿಲ್ಯಾಂಡ ಕವರ್ ಏನು ಓಪನ್ ಮಾಡಲ್ಲ, ಹಾಗೆ ಇರಲಿ. ಇದು ನೆಕ್ಸ್ಟ್ ಅದು ಪೌಚ್ ಅಂತಾರಲ್ವಾ, ಇದ್ರ ಮೇಲೆ ಹಾಕೊಳ್ಳೋಕ್ಕೆ ಪೌಚ್. ಅದು ಇಲ್ಲಿ ನೋಡ್ತಿದ್ದೀರಾ, 2 ಮೈಕ್ ಇದೆ. 2 ಮೈಕ್ ಬಂದಿದೆ. ಓಕೆ, ಸೊ ಚಾರ್ಜರ್ ಆ್ಯಂಡ್ ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದು ಚಿಕ್ಕದಾಗಿದೆ. ಇದನ್ನ ಕವರ್ ಇದೆ, ನಾನು ಕಿತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನೇಮ್ ಕೂಡ ಮೆನ್ಷನ್ ಆಗಿದೆ, ಹಾಲಿಲ್ಯಾಂಡ್. ಕಾಣಲ್ಲ ನಿಮಗೆ ಮೇ ಬಿ. ಓಕೆ, ಹಾಲಿಲ್ಯಾಂಡ್ ಇಲ್ಲೇ ಇದೆ ನೋಡಿ, ಬಾಕ್ಸ್ ಮೇಲೆ, ಪೌಚ್ ಮೇಲೆ ಇದೆ ಆ್ಯಂಡ್ ಬಾಕ್ಸ್ ಮೇಲಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ. ನಾನು ಜೂನ್ ಮಂತಲ್ಲಿ ಜಸ್ಟ್ 20 ಡೇಸ್ ವರ್ಕ್ ಮಾಡಿದ್ದು. 20 ಡೇಸು ಅಲ್ಲ, ಅಷ್ಟೇ ವರ್ಕ್ ಮಾಡಿದ್ದು. ಅಷ್ಟು ವರ್ಕ್ ಮಾಡಿ ನಾನು ಟಾಪ್ ಸೆಕೆಂಡಲ್ಲಿದ್ದೀನಿ, ರ್ಯಾಂಕ್ ಸೆಕೆಂಡಲ್ಲಿದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಈ ವಿಡಿಯೋನ ನಿಮ್ಮ ಜೊತೆ, ಈ ಸಕ್ಸಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಸೊ ನೀವು ನನ್ನ ಸಕ್ಸಸ್ನ ನೋಡ್ತಾನೆ ಇರ್ತೀರಾ ಪ್ರತಿಯೊಂದು ವಿಡಿಯೋದಲ್ಲಿ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ಜರ್ನಿ ಅಂತ ಕಮೆಂಟ್ ಮಾಡಿ. ತುಂಬ ಜನ ಜಾಯ್ನ್ ಆಗಬೇಕಂತ ವೇಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ಒಂದು ಒಳ್ಳೆ ನಿರ್ಧಾರ ಮಾಡ್ಕೊಂಡು ಜಾಯ್ನ್ ಆಗಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ನಾನು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾವ ರೀತಿ ಈ ರೀತಿ ಅವಾರ್ಡ್ಗಳನ್ನೆಲ್ಲ ಜಸ್ಟ್ 20 ದಿನ 10 ದಿನದಲ್ಲೆಲ್ಲ ವರ್ಕ್ ಮಾಡಿ ಈ ರೀತಿ ಅವಾರ್ಡ್ಗಳನ್ನ ಕಂಪ್ನಿ ಕಡೆಯಿಂದ ನಾನು ಪಡ್ಕೊಳ್ತಾ ಇದ್ದೀನಿ. ಇದೆಲ್ಲದೂ ಕೂಡ ನಿಮಗೆ ನನ್ನ ಮೆಂಟರ್ಶಿಪ್ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗ್ತಿದ್ರ ಅಂತ ಸ್ಟೂಡೆಂಟ್ಸ್ಗಳಿಗೆ ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಏನಿಲ್ಲ ಆದ್ರೂ ನನ್ನ ಮೆಂಟರ್ಶಿಪ್ಗೆ 10,000 ರೂಪಾಯಿ ಡಿಮ್ಯಾಂಡ್ ಇದೆ. ಓಕೆ, ಇನ್ನು ಜಾಸ್ತಿನೂ ಪೇ ಮಾಡ್ತಾರೆ ತುಂಬ ಜನ. 10,000 ರೂಪಾಯಿ ವರ್ತಬಲ್ ಕ್ಲಾಸಸ್ಗಳನ್ನ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ತಾ ಇದ್ದೀನಿ ನನ್ನ ಹತ್ರ ಜಾಯ್ನ್ ಆಗೋದ್ರಿಂದ. ಓಕೆ, ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಈ ಮಂತ್ ಅಲ್ಲಿ ಇನ್ನು ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು, ನಿಮ್ಗೂ ಇಂಟ್ರೆಸ್ಟ್ ಇದೆ ಅಂದ್ರೆ, ಏನಾದ್ರು ಡೌಟ್ಸ್ ಇದ್ರೆ ನನ್ನ ಜೊತೆನೇ ಮಾತಾಡಬೇಕು ಅಂತ ಹೇಳಿದ್ರೆ ನಾನು ಹೇಳಿರೋ ಟೈಮಲ್ಲಿ ಕಾಲ್ ಮಾಡಿ ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ನೀವು ಕೂಡ ಎನ್ರೋಲ್ ಆಗ್ಬೋದು. ಲೈಫಲ್ಲಿ ಪದೇ ಅವಕಾಶಗಳು ಬರೋದಿಲ್ಲ, ಬಂದಾಗ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಬಂದಿರೋಂಥ ಅವಕಾಶನ ನಾನು ಯುಟಿಲೈಸ್ ಇರೋದಕ್ಕೆ ಇಲ್ಲಿರೋಂಥ ಅವಾರ್ಡ್ ಆಗಿರ್ಬೋದು. ಇದೊಂದು ಅವಾರ್ಡ್ ಅನ್ನೋದಕ್ಕಿಂತ ಬೆಸ್ಟ್ ಗಿಫ್ಟ್ ಅನ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಫ್ರೀಲಾನ್ಸರ್ ಅವಾರ್ಡ್ ಆಗಿರ್ಬೋದು, ನೆಕ್ಸ್ಟ್ ಸ್ಟಾರ್ ಅಚೀವರ್ ಅವಾರ್ಡ್ ಆಗಿರ್ಬೋದು. ಈ ಥರ ಅವಾರ್ಡ್ನ ನಾನು ಎಲ್ಲಿ ಹೋಗಿ ತೊಗೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ನಾನು ತೊಗೊಂಡಿರುವ ಬೆಸ್ಟ್ ಡಿಸಿಷನ್ ಅಂದರೆ ಈ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿದ್ದು. ಸೊ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಈ ಪ್ಲಾಟ್ಫಾರ್ಮ್ ಜಾಯ್ನ್ ಆಗಿದ್ದು ನಂಗೆ ತುಂಬಾ ಖುಷಿ ಇದೆ ಅಂತ ಹೇಳಿ. ನನ್ನಿಂದ ಅಷ್ಟೇ ಜನ ಬೆಳೀತಾ ಇದ್ದಾರೆ ಕೂಡ, ಅದು ಕೂಡ ತುಂಬ ಖುಷಿ ಇದೆ. ಸೊ ನೀವು ಕೂಡ ನನ್ನ ಮೆಂಟರ್ಶಿಪ್ಪಲ್ಲಿ ಕಲಿತು ವರ್ಕ್ ಮಾಡಿ ನೀವು ಕೂಡ ಬೆಳಿಬೇಕಂತ ಇದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ನಿರ್ಧಾರ ಆದಷ್ಟು ಬೇಗ ತಗೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. Okay, thank you for watching.